ಪಹಲ್ಗಾಮ್ ದಾಳಿಯ ಬಳಿಕ ಎರಡನೇ ಬಾರಿಗೆ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ಗೆ ರಾಹುಲ್ ಗಾಂಧಿ ಭೇಟಿ ನೀಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ಗೆ ರಾಹುಲ್ ಗಾಂಧಿ ಭೇಟಿ ನೀಡಿದ್ದಾರೆ. ಇದು ಪಹಲ್ಗಾಮ್ ದಾಳಿಯ ಬಳಿಕ ಎರಡನೇ ಬಾರಿಗೆ ರಾಹುಲ್ ಗಾಂಧಿ ವಿಸಿಟ್ ಅನ್ನು ನೀಡ್ತಾ ಇರೋದು. ಸಂತ್ರಸ್ತರ ಮನೆಗೆ ಭೇಟಿ ನೀಡಿ ಸಾಂತ್ವನವನ್ನ ನೀಡಿರೋದು. ಏನು ಸಮಸ್ಯೆಯನ್ನು ಕೇಳಿರೋದು ಲೋಕಸಭಾ ವಿಪಕ್ಷ ನಾಯಕ. ಪಾಕ್ ದಾಳಿ ವೇಳೆ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನವನ್ನ ನೀಡಿದ್ರು. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ರಾಹುಲ್ ಗಾಂಧಿ. ಎಲ್ಒಸಿಯಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ಪಾಕ್ ಶೆಲ್ ದಾಳಿಯನ್ನ ನಡೆಸಿತ್ತು. ಶೆಲ್ ದಾಳಿಯಿಂದ ಹಾನಿಗೊಳಗಾದಂತಹ ಪ್ರದೇಶಗಳನ್ನ ಇದೀಗ ರಾಹುಲ್ ಗಾಂಧಿ ವೀಕ್ಷಣೆ ಮಾಡಿರೋದು. ಮುಖ್ಯವಾಗಿ ಪಹಲ್ಗಾಮ್ ಅಟ್ಯಾಕ್ ಆಗಿ 26 ಮಂದಿ ನರಮೇಧವನ್ನ ನಡೆಸಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಭೇಟಿಯನ್ನು ನೀಡಿದ್ರು. ಈಗ ಎಲ್ಒಸಿಯಲ್ಲಿ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಪಾಕ್ ಶೆಲ್ ದಾಳಿಯನ್ನು ನಡೆಸಿದ್ರಲ್ಲ, ಆ ಶೆಲ್ ದಾಳಿಯಿಂದ ಕೆಲವೊಂದಷ್ಟು ಸ್ಥಳಗಳು ಅಸ್ತವ್ಯಸ್ತವಾಗಿತ್ತು, ಕೆಲವೊಂದಷ್ಟು ಪ್ರದೇಶ ಹಾನಿಯಾಗಿತ್ತು. ಹಾಗಾಗಿ ಅಲ್ಲಿದ್ದಂಥ ಪ್ರದೇಶದ ನಿವಾಸಿಗಳ ಹತ್ರ ಅಥವಾ ಸಂತ್ರಸ್ತರ ಹತ್ರ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ಹಿಂದೆ ಕೂಡ ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ನೀಡಿದ್ರು. ಅದಾದ ಮೇಲೆ ಈಗ ಮಾಹಿತಿಯನ್ನು ಪಡ್ಕೊಳ್ತಾ ಇರೋದು. ಹೇಗಿದೆ ಪರಿಸ್ಥಿತಿ, ಹೇಗಿದೆ, ಮತ್ತೊಮ್ಮೆ ಏನಾದರೂ ದಾಳಿ ನಡೆಸಿದ್ರೆ ಅಥವಾ ನಡೆಸಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು, ಈ ರೀತಿಯ ಸಾಂತ್ವನಗಳನ್ನು ಕೂಡ ಸದ್ಯದಲ್ಲಿ ನೀಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ಗೆ ಎರಡನೇ ಬಾರಿ ರಾಹುಲ್ ಗಾಂಧಿ ಭೇಟಿಯನ್ನು ನೀಡಿದರು.